ಹಾಯ್ ಸರ್. ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಸರ್, ನಿಮ್ಮ ಹೆಸರು? ನನ್ನ ಹೆಸರು ವೆಂಕಟೇಶ್ ಅಂತ, ಸಾಯಿ ಮೋಟರ್ಸ್ ಸೇಲ್ಸ್ ಎಕ್ಸಿಕ್ಯೂಟಿವ್. ಓಕೆ ಸರ್, ನೀವು ನಿಮ್ಮ ಹೀರೋದಲ್ಲಿ ಯಾವ ಸ್ಕೂಟರ್ ಹೊಸದಾಗಿ ಲಾಂಚ್ ಮಾಡಿರೋ? ಸರ್, ನಮ್ಮ ಹೀರೋದಲ್ಲಿ ಹೊಸದಾಗಿ ಅಂದರೆ ಸ್ಕೂಟರ್ಸ್ ಅಲ್ಲಿ ಡೆಸ್ಟಿನಿ 125 ಅಂತ ಲಾಂಚ್ ಆಗಿದೆ. ಓಕೆ ಸರ್, ಇದರಲ್ಲಿ ಏನು ಸ್ಪೆಷಲ್ ಆಗಿದೆ ಸರ್? ಬನ್ನಿ ಸರ್. ಸರ್, ಈಗ ಏನು ನೋಡ್ತಿದ್ದೀರಾ ಗಾಡಿ, ಇದು ಹೊಸದಾಗಿ ಲಾಂಚ್ ಆಗಿರೋದು ಡೆಸ್ಟಿನಿ 125 ಅಂತ ಎಷ್ಟೇಕ್ ಅಂತ ಹೇಳ್ತೀವಿ. ಇದು ನೀವು ಮೊದಲು ನೋಡಿದ ಗಾಡಿಗಿಂತ ಈಗ ತುಂಬಾ ಚೆನ್ನಾಗಿದೆ ಗಾಡಿ. ಇದರಲ್ಲಿ ನಿಮಗೆ ಡಿಜಿಟಲ್ ಕನ್ಸೋಲ್ ಮೀಟರ್ ಅಲ್ಲಿ ನಿಮಗೆ ಕಾಲ್ ಅಲರ್ಟ್, SMS ಅಲರ್ಟ್ಸ್, ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಅಲರ್ಟ್ಸ್ ಸಿಗುತ್ತೆ. ಜೊತೆಗೆ ಸೈಡ್ ಸ್ಟ್ಯಾಂಡ್ ಕಟ್ ಆಫ್ ಇದೆ ಇದರಲ್ಲಿ. ಎಕ್ಸಾಂಪಲ್ ಸೇಫ್ಟಿ ವೈಸ್ಗೆ, ಈಗ ಗಾಡಿ ರನ್ ಮಾಡ್ತಿರ್ತಾರಲ್ಲ, ಅವಾಗ ಏನಾದ್ರು ಸೈಡ್ ಸ್ಟ್ಯಾಂಡ್ ಹಾಕೊಂಡು ತುಂಬಾ ಆಕ್ಸಿಡೆಂಟ್ಗಳಾಗಿದೆ. ಬಟ್ ನಮ್ಮ ಹೀರೋದಲ್ಲಿ ಸ್ಪೆಷಲ್ ಏನ್ ಮಾಡಿದೀವಿ ಅಂದ್ರೆ ಸೈಡ್ ಸ್ಟ್ಯಾಂಡ್ ತೆಗೆದ್ರೆ ಮಾತ್ರ ಗಾಡಿ ಸ್ಟಾರ್ಟ್ ಆಗುತ್ತೆ. ಸ್ಟ್ಯಾಂಡ್ ತೆಗ್ದಿಲ್ಲ ಅಂದ್ರೆ ಗಾಡಿ ಸ್ಟಾರ್ಟ್ ಆಗಲ್ಲ. ಜೊತೆಗೆ ವಿತ್ ಐತಿರಸ್ ಟೆಕ್ನಾಲಜಿ ಇದೆ. ಐತಿರಸ್ ಅಂದ್ರೆ ಐಡಲ್ ಸ್ಟಾಪ್ ಸ್ಟಾರ್ಟ್ ಸರ್ವಿಸ್ ಅಂತ. ಈಗ ನೀವು ಟ್ರಾಫಿಕ್ ಅಲ್ಲಿ ನಿಂತಿದ್ದಾಗ ನೀವು ಗಾಡಿ ಆಫ್ ಮಾಡಲ್ಲ. ಇದು ಫಸ್ಟ್ ಟೈಮ್ ಬಂದು ನಿಮಗೆ 30 seconds ಅಲ್ಲಿ ಆಟೋಮೆಟಿಕ್ ಆಫ್ ಆಗುತ್ತೆ. ನೀವು ಜಸ್ಟ್ ಅವಾಗ ಯಾವ ರೀತಿ ನೀವು ಸ್ಟಾರ್ಟ್ ಮಾಡಬೇಕು ಅಂದ್ರೆ ಜಸ್ಟ್ ಬ್ರೇಕ್ ಅಪ್ಲೈ ಮಾಡಿದ್ರೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆ, ಅದು ನಾವು ಟ್ರಯಲ್ ಗಾಡಿಯಲ್ಲಿ ನೋಡೋಣ. ಬ್ರೇಕ್ ಅಪ್ಲೈ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ನಿಮಗೆ ವೀಲ್ ವೈಸ್ 12 ಇಂಚ್ ಬರುತ್ತೆ. 12 ಇಂಚ್ ಬರುತ್ತೆ ಇದು. ಯಾಕಂದ್ರೆ ಇದು ನೀವು ಯಾವ್ದೇ ಹಳ್ಳ ಮಳೆ ಟೈಮಲ್ಲಿ, ಮಳೆಗಾಲದಲ್ಲಿ ಆಗ್ಬೋದು, ನೀವು ಹಳ್ಳ ಗೊತ್ತಾಗಲ್ಲ. ಇಳಿಸಿದ್ರೆ ಏನಾಗುತ್ತೆ, ನಿಮ್ಗೆ ಬ್ಯಾಕ್ ಪೇನ್ಗೆ ಪ್ರಾಬ್ಲಮ್ ತರ, ಗಾಡಿಗೆ ಏಟ್ ಬೀಳೋ ತರ ಆಗ್ತದೆ. ಬಟ್ ಇದೇನಂದ್ರೆ ಇಳಿದ್ರು ನೀಟಾಗಿ ಮುಂದಕ್ಕೆ ಹತ್ಕೊಬಹುದು. ಜೊತೆಗೆ ಇದು ಟ್ಯಾಂಕ್ ಕೆಪಾಸಿಟಿ ಬಂದು 5.3 ಲೀಟರ್ ಬರುತ್ತೆ. ಇದು ಆಟೋಮೆಟಿಕ್. ಕೀ ಸ್ವಿಚ್ ಇದೆಯಲ್ಲ, ಕೀ ಅಂದ್ರೆ ನಾವು ಪ್ರೆಸ್ ಮಾಡಿ ಓಪನ್ ಮಾಡಿದ್ರೆ ಓಪನ್ ಆಗುತ್ತೆ. ಇದು ಟೋಟಲ್ ಇದು 5.3 ಲೀಟರ್ ಟ್ಯಾಂಕ್ ಕೆಪಾಸಿಟಿ ಬರುತ್ತೆ. ಓಕೆ. ಅಂಡ್ ಸೀಟ್ ವೈಸ್ ಬಂದ್ರೆ ನಿಮಗೆ ಸೀಟ್ ವೈಸ್ ಅಷ್ಟೇ, ನಾವು ಇಲ್ಲೇ ಮಲ್ಟಿ ಆಕ್ಷನ್ ಕೀ ಅಲ್ವಾ ಇದು, ಇದರಲ್ಲಿ ನಾವು ಜಸ್ಟ್ ಓಪನ್ ಮಾಡ್ಕೊಂಡ್ರೆ ಸೀಟ್ ಓಪನ್ ಆಗುತ್ತೆ. ಎಷ್ಟು ಲೀಟರ್ಸ್ ಬರುತ್ತೆ ಸರ್? ಇದು 26 ಲೀಟರ್ಸ್ ಬರುತ್ತೆ. 26. ಹೌದು. ಜಸ್ಟ್ ಜೊತೆಗೆ ಬೂಟ್ ಲ್ಯಾಂಪ್ ಆಪ್ಷನ್ಸ್ ಇದೆ. ಓಕೆ. ಬೂಟ್ ಲ್ಯಾಂಪ್ ಆಪ್ಷನ್ ಇಂದ ನಿಮ್ಗೆ ಏನಾಗುತ್ತೆ ಅಂದ್ರೆ ನೈಟ್ ಅಲ್ಲಿ ನೀವೇನು ಐಟಮ್ ಇಟ್ಟಿರ್ತೀರಾ, ನೀವು ಮೊಬೈಲ್ ಚಾರ್ಜ್ ಆಗಿ ಮಾಡೋ ಅವಶ್ಯಕತೆ ಇಲ್ಲ. ಓಪನ್ ಮಾಡಿದ್ರೆ ಆಟೋಮೆಟಿಕ್ ಇದಾಗುತ್ತೆ, ಲೈಟ್ ಬರುತ್ತೆ, ಲೈಟ್ ಆನ್ ಆಗುತ್ತೆ. ಸೀಟ್ ಓಪನ್ ಆದ್ರೆ, ಸೀಟ್ ಕ್ಲೋಸ್ ಆದ್ರೆ ಆಟೋಮೆಟಿಕ್ ಲೈಟ್ ಆಗುತ್ತೆ. ಓಕೆ ಸರ್, ಹಳೇದಕ್ಕೂ ಇದಕ್ಕೂ ಇನ್ನೂ ಕಂಪೇರ್ ಮಾಡಿ ತಗೋಬೇಕಂದ್ರೆ? ಸರ್, ಅದೇ ಹೇಳ್ತಿದ್ದೀನಲ್ಲ, ಕಂಪೇರ್ ಅಂದ್ರೆ ನಿಮ್ಗೆ ಟೆಕ್ನಾಲಜಿ ವೈಸ್ ಚೇಂಜ್ ಆಗಿದೆ. FI ಇಂಜಿನ್ ಇದೆ, ಫ್ಯೂಲ್ ಇಂಜೆಕ್ಷನ್ ಇದಕ್ಕೆ ಬರೋದು. ಜೊತೆಗೆ ಬ್ಯಾಕ್ ಸೀಟ್ ಈಗ ಹಿರಿಯರ್ ಕೂತಿರ್ತಾರೆ ಅನ್ಕೊಳ್ಳಿ, ಅವ್ರು ಕೂತಿರೋದು ಕಂಪನಿ ಜೊತೆ ಫಿಟ್ಟಿಂಗ್ ಬರುತ್ತೆ. ಫಿಟ್ಟಿಂಗ್ ಬರುತ್ತೆ. ಸರ್, ಕಂಪನಿ ಜೊತೆ ಏನೇನು ಫಿಟ್ಟಿಂಗ್ ಆಗುತ್ತೆ? ಸರ್, ಈ ಗಾಡಿ ಏನ್ ನೋಡ್ತಿದ್ರೆ ಇಷ್ಟೇ ಬರೋದು. ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಬಂದ್ರೆ ಸೈಡ್ ಸ್ಟ್ಯಾಂಡ್ ಬರುತ್ತೆ. ಇದು ಸೈಡ್ ಸ್ಟ್ಯಾಂಡ್ ಸ್ನೇಹಿತರೆ, ನೀವು ಇದು ಸೈಡ್ ಸ್ಟ್ಯಾಂಡ್ ಬರುತ್ತೆ. ಓಕೆ, ಅದನ್ನ ನಾವು ಎಕ್ಸ್ಟ್ರಾ ಹಾಕ್ಸ್ಬೇಕು. ಇದೆಲ್ಲ ಗಾಡಿ ಎಲ್ಲ ಬರುತ್ತೆ, ಇದೆಲ್ಲ ಇರುತ್ತೆ. ಈ ಗಾಡಿ ಏನ್ ನೋಡಿದ್ರೆ ಇದು ಸಿಗುತ್ತೆ ನಿಮಗೆ. ಓಕೆ. ಅಂಡ್ ಲೇಡೀಸ್ ಫುಟ್ ರೆಸ್ಟ್ ಬರುತ್ತೆ ಇಲ್ಲಿ. ಆಲ್ ರೌಂಡ್ ಗಾರ್ಡ್ಸ್, ಮ್ಯಾಟ್, ಸೀಟು ಅಂಡ್ ಗ್ರಿಪ್ಪರ್, ಇವೆಲ್ಲ ಹೀರೋ ಜೆನ್ಯೂನ್ ಆಕ್ಸೆಸರೀಸ್, HG ಅಂತೀವಿ. ಹೀರೋ ಜೆನ್ಯೂನ್ ಆಕ್ಸೆಸ್ ಅಂಡರ್ 5000 ಒಳಗಡೆ ನಿಮ್ಗೆಲ್ಲ ಸಿಗುತ್ತೆ. ಜೊತೆಗೆ ನಿಮ್ಗೆ ನೈಟ್ ಈಗ ತುಂಬಾ ಜನ ಸಫರ್ ಮಾಡೋದು ಹೆಡ್ಲೈಟ್ ಅಲ್ಲಿ ಯಾವ ತರ ಅಂದ್ರೆ, ಈಗ ನಾರ್ಮಲ್ ಹಾಲಜನ್ ಯೂಸ್ ಮಾಡ್ತಿರ್ತಾರೆ. ಈಗ ನೈಟ್ ಡ್ರೈವ್ ಅಲ್ಲಿ ಲೈಟ್ ವೈಸ್ ಗೆ ಪ್ರಾಬ್ಲಮ್ ಇರುತ್ತೆ. ಬಟ್ ನಮ್ದು ಬಂದು ಪ್ರೊಜೆಕ್ಟ್ LED ಲ್ಯಾಂಪ್ ಇದೆ. ನೀವು ನೈಟ್ ಡ್ರೈವ್ ಅಲ್ಲಿ ನೀವು ಆರಾಮಾಗಿ ಫೋಕಸ್ ಕೂಡ ಚೆನ್ನಾಗಿದೆ. ಫೋಕಸ್ ಚೆನ್ನಾಗಿದೆ. ಅಂದ್ರೆ ಇದರಲ್ಲಿ ನಿಮ್ಗೆ 3 ವೇರಿಯಂಟ್ ಬರುತ್ತೆ: VX, ZX, ZX+ ಅಂತ. VX ಅಲ್ಲಿ ವೈಟ್ ಸಿಗುತ್ತೆ, ಅಂಡ್ ZX ಅಲ್ಲಿ ಬ್ಲೂ ಮತ್ತೆ ಪಿಂಕ್ ಇದೆ. ZX+ ಅಲ್ಲಿ ವೈಟ್ ಮತ್ತೆ ಬ್ಲಾಕ್ ಇದೆ. ಟಾಪ್ ಎಂಡ್ ಅಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಇದೆ. ಅಂದ್ರೆ ಈಗ ಎಕ್ಸಾಂಪಲ್ ಒಂದು 100 ಮೀಟರ್ಸ್ ಲೆಫ್ಟ್ ಹೋಗ್ತೀರಾ, ಅದು ನ್ಯಾವಿಗೇಷನ್ ತೋರಿಸ್ತೈತೆ. ಈಗ ಮೊಬೈಲ್ ಯೂಸ್ ಮಾಡ್ಬೇಕು ಅವಶ್ಯಕತೆ ಇಲ್ಲ ಇವಾಗ, ಅದರ ಎಲ್ಲ ಇದರಲ್ಲೇ ತೋರಿಸುತ್ತೆ. ಹೌದು. ಅಂಡ್ ಸೇಫ್ಟಿ ವೈಸ್, ಈಗ ಗಾಡಿ ಏನಾದ್ರು ಮಿಸ್ ಆಗಿ ಬೀಳಿಸಿದ್ರೆ ಅಂದ್ರೆ ಇಂಜಿನ್ ಆಟೋಮೆಟಿಕ್ ಇಗ್ನಿಷನ್ ಆಫ್ ಆಗುತ್ತೆ. ಸೇಫ್ಟಿ ವೈಸ್ ಆಫ್ ಆಗುತ್ತೆ. ಜಸ್ಟ್ ಬೆಂಡ್ ಆಗಿ ಬೀಳ್ತಾ ಇದ್ರೆ ಸಾಕು, ಆಫ್ ಆಗ್ಬಿಡುತ್ತೆ, ಇಂಜಿನ್ ಕಟ್ ಆಫ್ ಆಗುತ್ತೆ. ಇದರಲ್ಲಿ ಸರ್, ಮೈಲೇಜ್ ಅಂತ ಬಂದ್ರೆ, ಮೈಲೇಜ್ ಬಂದು 59 ಕಿಲೋಮೀಟರ್ ಹೇಳ್ತಿದೀವಿ. ಆಸ್ ಸಿಟಿ ಕಂಡೀಷನ್ ಕಸ್ಟಮರ್ ಇರೋದು 55 ಇದೆ ಅಂತ ಹೇಳಿದ್ದಾರೆ. ಇನ್ನು ಔಟ್ ಸೈಡ್ ತಗೊಂಡು ಹೋಗಿರೋ ಕಸ್ಟಮರ್ಗೆ ನಾವು ಇಲ್ಲಿ ಚೆಕ್ ಮಾಡಬೇಕು, ಚೆಕ್ ಮಾಡಬೇಕು. ಸರ್, ಪ್ರೈಸ್ ಅಂತ ಬಂದಾಗ, ಪ್ರೈಸ್ ಬಂದು ನಿಮ್ಗೆ ಇದ್ರಲ್ಲಿ 3 ವೇರಿಯಂಟ್ ಹೇಳಿದೆ ನಿಮ್ಗೆ. ಆನ್ ರೋಡ್ ಪ್ರೈಸ್ ಬಂದು ನಾನು ಹೇಳ್ತಿರೋದು, ಆನ್ ರೋಡ್ ಪ್ರೈಸ್ ಬಂದು ಎಕ್ಸ್ಕ್ಲೂಡಿಂಗ್ ಆಕ್ಸೆಸರೀಸ್ 1,04,000 ಪ್ಲಸ್ ಆಗುತ್ತೆ. VX ಮಾಡಲು ZX ಬಂದು 1,14,000 ಪ್ಲಸ್ ಇದೆ. ZX+ ಬಂದು 1,15,000 ಪ್ಲಸ್ ಇದೆ. ಓಕೆ. ಆಕ್ಸೆಸರೀಸ್ ಸಪರೇಟ್ ಇದೆ. ಆಕ್ಸೆಸರೀಸ್ ಸಪರೇಟ್ ಇದೆ. ಹೌದು. ಓಕೆ ಸ್ನೇಹಿತರೆ, ನೀವೇನಾದ್ರು ನೋಡ್ತಿದ್ದೀರಲ್ವಾ, ಸೊ ನೋಡಿ, ಈ ವೀಲ್ ಕೂಡ ನೀವು ನೋಡ್ಬೋದು. ಇದಕ್ಕೆ ಕೂಡ ನಾವು ಡಿಸ್ಕ್ ಬ್ರೇಕ್ ಕೂಡ ಬರುತ್ತೆ ಅಲ್ಲ ಸರ್? ಹೌದು, ಇದು ಡಿಸ್ಕ್ ಬ್ರೇಕ್ ಕೂಡ ಅವೈಲೇಬಲ್ ಇದೆ. ಅದು ZX, ZX+ ಎರಡರಲ್ಲೂ ಸಿಗುತ್ತೆ. ಪ್ರತಿಯೊಂದರಲ್ಲೂ ಡಿಸ್ಕ್ ಬ್ರೇಕ್. VX ಅಲ್ಲಿ ಇಲ್ಲ. VX ಅಲ್ಲಿ ಇಲ್ಲ. ಓಕೆ ಸರ್. ಸರ್ ನೋಡಿ, ಇವಾಗ ನಾನು ತೋರಿಸ್ತಿರೋದು ಮೀಟರ್ ವೈಸ್ ಡಿಜಿಟಲ್ ಕನ್ಸೋಲ್ ಮೀಟರ್ ಇದು. ಓಕೆ. ಈಗ ನಿಮ್ಗೆ ಇಲ್ಲಿ ತೋರಿಸ್ತಿರೋ ಸೈಡ್ ಸ್ಟ್ಯಾಂಡ್ ಇದು, ಕಟ್ ಆಫ್ ಇದು. ಅಂಡ್ ಬಂದು ಇದು ಪೆಟ್ರೋಲ್ ಟ್ಯಾಪ್. ಓಕೆ. ಇದು ಬಂದು ಮಾಲ್ ಫಂಕ್ಷನ್ ಅಂತ. ಮಾಲ್ ಫಂಕ್ಷನ್ ಬಂದು ಯಾವ ತರ ಅಂದ್ರೆ, ಈಗ ನೀವು ರನ್ ಮಾಡ್ಬೇಕಾದ್ರೆ, ಈಗ ಗಾಡಿ ಸ್ಟಾರ್ಟ್ ಮಾಡ್ತೀರಾ, ರನ್ ಮಾಡ್ಬೇಕಾದ್ರೆ ಏನಾದ್ರು ಆನ್ ಅಲ್ಲಿ ಇದ್ರೆ, ಈ ತರ ಶೋ ಆಗ್ತಿದ್ರೆ ಅದನ್ನ ಟೆಕ್ನಿಕಲಿ ಚೆಕ್ ಮಾಡದೆ ಕ್ಲಿಯರ್ ಮಾಡ್ಕೊಡ್ತಾರೆ. ನಮ್ಗೆ ಏನು ಆನ್ ಮಾಡ್ಬೇಕಾದ್ರೆ ಏನು ತೋರಿಸಿಲ್ಲ ಅಂದ್ರೆ ಗಾಡಿ ಏನು ಪ್ರಾಬ್ಲಮ್ ಇಲ್ಲ ಅಂತ. ಸೈಡ್ ಸ್ಟ್ಯಾಂಡ್ ಯಾವ ತರ ಅಂದ್ರೆ, ಇವಾಗ ಸ್ಟಾರ್ಟ್ ಮಾಡಿ ಸರ್. ಇವಾಗ ನೋಡಿ ತೋರಿಸ್ತೀನಿ. ಈಗ ಸೈಡ್ ಸ್ಟ್ಯಾಂಡ್ ಯಾವ ತರ ಅಂದ್ರೆ, ಈಗ ನೋಡಿ ಸೈಡ್ ಸ್ಟ್ಯಾಂಡ್ ಇರೋದ್ರಿಂದ ನಾವು ಹಿಂಗಿದೀವಿ. ಇಲ್ಲಿ ಸೈಡ್ ಸ್ಟ್ಯಾಂಡ್ ತೆಗಿಯಲ್ಲ ನಾನು. ಓಕೆ. ಗಾಡಿ ಸ್ಟಾರ್ಟ್ ಮಾಡಕ್ ಹೋಗ್ತೀನಿ, ಗಾಡಿ ಸ್ಟಾರ್ಟ್ ಆಗಲ್ಲ. ಫಾರ್ ಸೇಫ್ಟಿ ರೀಸನ್ ಗೆ
ನಾನು ಅದೇನೆ ಸೈಡ್ ಸ್ಟ್ಯಾಂಡ್ ರಿಮೂವ್ ಮಾಡಿ ಸ್ಟಾರ್ಟ್ ಮಾಡಿದೆ, ಗಾಡಿ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಸ್ಟ್ರೈಟ್ ಸ್ಟ್ಯಾಂಡ್ ತೆಗೆದ್ರೆ ಸ್ಟ್ಯಾಂಡ್ ತೆಗೆದ್ರೆ ಆಟೋಮೆಟಿಕ್ ಇಂಜಿನ್ ಕಟ್ ಆಫ್ ಆಗುತ್ತೆ, ಆಫ್ ಆಗ್ಬಿಡುತ್ತೆ. ಹೌದು, ಫಸ್ಟ್ ಸೇಫ್ಟಿಗೋಸ್ಕರ ಇದು. ಯಾಕಂದ್ರೆ ತುಂಬಾ ಆಕ್ಸಿಡೆಂಟ್ಗಳನ್ನ ಅವಾಯ್ಡ್ ಮಾಡೋದು, ತುಂಬಾ ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಹೌದು. ನಿಮಗೆ ನೋಡಿ ಲೈಟ್ ಬಂದು LED ಹೆಡ್ ಲ್ಯಾಂಪ್ ಆನ್ ಆಗಿದೆ, ಪ್ರೊಜೆಕ್ಟರ್ ಲೈಟ್. ಓಕೆ, ಬಿಮ್ ಲೋ ಬಿಮ್ ಈ ತರ ಇರುತ್ತೆ. ಓಕೆ, ಬ್ರೇಕ್ ಕೂಡ ಚೆನ್ನಾಗಿದೆ, ಇಂಡಿಕೇಟರ್ಸ್ ಕೂಡ LED ಇದೆ ನಿಮಗೆ, LED ಇಂಡಿಕೇಟರ್ ಕೂಡ ಬರುತ್ತೆ. ಓಕೆ, ಮತ್ತೆ ನಾವು ಇನ್ ಕೇಸ್ ಸ್ಕಿಡ್ ಆಗಿ ಹೋದ್ರು ಕೂಡ ಸ್ವಲ್ಪ ಬೆಂಡ್ ಆದ್ರೂ ಕೂಡ ಆಟೋಮೆಟಿಕ್ ಅಲ್ಲ, ಗಾಡಿ ಬೀಳ್ತಿದಂಗೆ ಇಂಜಿನ್ ಕಟ್ ಆಫ್ ಆಗುತ್ತೆ ಇದು. ಓಕೆ, ಇಂಜಿನ್ ಕಟ್ ಆಫ್ ಸೇಫ್ಟಿಗೋಸ್ಕರ. ಏನಕ್ಕೆ ಅಂದ್ರೆ ತುಂಬಾ ಗಾಡಿಗಳು ಬಿದ್ದಿ ಆಯಿಲ್ ಲೀಕೇಜ್, ಇದು ಪೆಟ್ರೋಲ್ ಇದೆಲ್ಲ ಇದಕ್ಕೋಸ್ಕರ ಸೇಫ್ಟಿ ಕೊಟ್ಟಿರೋದು. ಇಂಜಿನ್ ಕಟ್ ಆಫ್ ಆಗುತ್ತೆ ಬಿದ್ದ ತಕ್ಷಣ. ಅಂಡ್ ಈಗ ನಾವು ತೋರಿಸ್ತಿರೋದು ಇಲ್ಲಿ, ನೀವು ನೋಡಿದೀರಾ ಬೂಟ್ ಲ್ಯಾಂಪ್ ಕೇಳಿದ್ರಲ್ಲ, ಬೂಟ್ ಲ್ಯಾಂಪ್ ಓಪನ್ ಮಾಡಿದ್ರೆ ಬೂಟ್ ಲ್ಯಾಂಪ್ ಆನ್ ಆಗಿರುತ್ತೆ ಇದು. ಓಕೆ, ಲೈಟ್. ಓಕೆ, ಇದು ಪ್ರೆಸ್ ಕ್ಲೋಸ್ ಆದಾಗ ಅದು ಪ್ರೆಸ್ ಆಗಿ ಆಫ್ ಆಗ್ಬಿಡುತ್ತೆ, ಆಟೋಮೆಟಿಕ್ ಆಫ್. ಓಕೆ, ನಾವು ಮೊಬೈಲ್ ಟಾರ್ಚ್ ಹಾಕೋಂಗ್ ಇರಲ್ಲ ಏನಿಲ್ಲ. ಮತ್ತೆ ಸರ್ ಚಾರ್ಜಿಂಗ್ ಪಾಯಿಂಟ್ ಅಂತ ಏನಾದ್ರು ಇರುತ್ತಾ ಇದಕ್ಕೆ ಅಂತ? ಸರ್ ಚಾರ್ಜಿಂಗ್ ಪಾಯಿಂಟ್ ಅಂತ ಏನಾದ್ರು? ಚಾರ್ಜಿಂಗ್ ಪಾಯಿಂಟ್ ಇದೆ ಸರ್. ನೋಡಿ ಇಲ್ಲಿ ಬಂದು ನೀವು ಡಾಟಾ ಕೇಬಲ್ ಕನೆಕ್ಟ್ ಮಾಡ್ಕೊಂಡು ಚಾರ್ಜಿಂಗ್ ಹಾಕಬಹುದು. ಓಕೆ, ನಾವು ಸೆಪರೇಟ್ ಆಗಿ ಫಿಟ್ಟಿಂಗ್ ಮಾಡಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ಕೇಬಲ್ ಯೂಸ್ ಮಾಡ್ಕೊಂಡು ಮೊಬೈಲ್ ಅಲ್ಲಿ ಇಟ್ಕೋಬಹುದು. ತುಂಬಾ ಒಳ್ಳೆ ಜಾಗದಲ್ಲೇ ಕೊಟ್ಟಿದ್ದಾರೆ. ಬೇರೆ ಕಡೆ ಇದ್ದಾಗ ಇಲ್ಲಿ ಕೊಟ್ಟಿರ್ತಿದ್ರು, ಇಲ್ಲಿ ಕೊಡ್ತಾರೆ ಕೆಲವೊಂದು ಗಾಡಿಗೆ ಕೊಡ್ತಿದ್ದಾರೆ. ನಮಗೆ ಯಾವ ತರ ಬೇಕೋ ತರ ಫೆಸಿಲಿಟಿ ಇದೆ. ಅಂದ್ರೆ ವಾಟರ್ ಪ್ರೂಫ್ ಕೂಡ ಇರುತ್ತೆ ನಿಮಗೆ. ಅಂದ್ರೆ ಈಗ ನೀರ್ ಬಿದ್ರು ಇದು ಏನಾಗಲ್ಲ, ಚಾರ್ಜಿಂಗ್ ಪೋರ್ಟಬಲ್ ಏನಾಗಲ್ಲ. ಸರ್, ಥ್ಯಾಂಕ್ ಯು.